ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾದ ಮೂವಿ ಲೋಕ. ನಾನು ತರುಣ್ ಲೋಕೇಶ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಂಕ್ರಾಂತಿ ಹಬ್ಬದ ದಿನ ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೂ ಹಾಗೂ ಅವರ ಅಭಿಮಾನಿಗಳಿಗೂ ಸಹಿತ ಸಂಕ್ರಾಂತಿ ಹಬ್ಬ ಶುಭವನ್ನ ಕೋರ್ತಾರೆ. ಆದ್ರೆ ಕೆಲವೊಂದಿಷ್ಟು ಜನ ಏನೇನ ಪ್ರಶ್ನೆಗಳ ಆಗ್ತಾ ಇದ್ದಾರೆ ದರ್ಶನ್ ಅವ್ರಿಗೆ. ಕೆಲವೊಂದಿಷ್ಟು ಜನ ಏನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂದ್ರೆ, ಸರ್ ಶೂಟಿಂಗ್ ಯಾವಾಗ ಸ್ಟಾರ್ಟ್, ಡೆವಿಲ್ ಸಿನಿಮಾ ರಿಲೀಸ್ ಆಗೋದಾದ್ರು ಯಾವಾಗ, ದರ್ಶನ್ ಅವರ ಬರ್ತಡೆಗೆ ಏನಾದ್ರು ಚಿತ್ರತಂಡ ಏನಾದ್ರು ಒಂದು ಪ್ಲಾನ್ ಮಾಡ್ಕೊಂಡು ಏನಾದ್ರು ಟೀಸರ್ ತರ ಹೋದ ವರ್ಷ ಬಿಟ್ಟಂಗೆ ಏನಾದ್ರು ಗ್ಲಿಮ್ಸ್ ಟೀಸರ್ ಏನಾದ್ರು ಬಿಡುವುದಾ ಡೆವಿಲ್ ಸಿನಿಮಾ ಸಂಬಂಧಪಟ್ಟಂಗೆ, ಹಾಗೂ ಡೆವಿಲ್ ಸಿನಿಮಾದ ಶೂಟಿಂಗ್ ಎಷ್ಟು ಕಂಪ್ಲೀಟ್ ಆಗಿದೆ, ಡೆವಿಲ್ ಸಿನಿಮಾದ ಶೂಟಿಂಗ್ ಇನ್ನು ಎಷ್ಟು ಬಾಕಿ ಇದೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳ್ಕೊಂಡು ಹೋಗೋಣ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಬನ್ನಿ ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡೋಣ. 6-7 ತಿಂಗಳಿಂದ ಏನೇನು ನಡೆದಿತ್ತು ಅಂತ ನಿಮಗೂ ಗೊತ್ತು. ಅದನ್ನ ನಾನು ಬಿಡಿಸಿ ಹೇಳುವಂತ ನೆಸೆಸಿಟಿ ಏನೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದೇ ಟೈಮ್ನಲ್ಲಿ ಡೆವಿಲ್ ಸಿನಿಮಾ ಸಹಿತ ಅರ್ಧಕ್ಕೆ ನಿಂತೋಗಿತ್ತು. ಆ ಟೈಮ್ನಲ್ಲಿ ಡೆವಿಲ್ ಸಿನಿಮಾ ನಿರ್ಮಾಪಕರಿಗೂ ಸಹಿತ ಟೆನ್ಷನ್ ಅನ್ನೋದು ಆಗಿ ಆಗುತ್ತೆ. ಯೂಶುವಲಿ ಎಲ್ಲರಿಗೂ ಎಲ್ಲ ನಿರ್ಮಾಪಕರಿಗೂ ಬಂಡವಾಳ ಹಾಕಿರ್ತಾರೆ. ಆ ಟೈಮ್ನಲ್ಲಿ ಹೆಂಗ್ ಟೆನ್ಷನ್ ಆಗುತ್ತೆ, ಇವ್ರಿಗೂ ಸಹಿತ ಆಗಿತ್ತು. ಆದ್ರೆ ಆ ಸಿನಿಮಾ ತಂಡ ಏನ್ ಮಾಡ್ತು ಅಂದ್ರೆ ದರ್ಶನ್ ಅವ್ರನ್ನ ಜೈಲಿಗೆ ಹೋಗಿ ಸಹಿತ ಮೀಟ್ ಮಾಡ್ಕೊಂಬಂದಂತ ಅವರ ಮಧ್ಯೆ ಏನೇನು ಕಾನ್ಸರ್ವೇಷನ್ ಆಯ್ತು, ಏನು ಸಂಭಾಷಣೆ ಆಯ್ತು ನಿಜಕ್ಕೂ ನನಗೆ ಗೊತ್ತಿಲ್ಲ. ನಿಮ್ಗೆ ಕತೆ ನಾನು ಹೊಡೆಯಕ್ಕೆ ಹೋಗೋದಿಲ್ಲ. ಆ ನಡುವೆ ನಿರ್ಮಾಪಕರು ಮಾತ್ರ ಏನು ಸಮಸ್ಯೆ ಇಲ್ಲ ಅನ್ನೋ ನಗ್ನಗ್ತಾನೆ ಇದ್ರು. ಅದೆಲ್ಲ ಆದ ನಂತರ ಒಂದು ಪೋಸ್ಟರ್ ಅನ್ನ ಅಫಿಷಿಯಲ್ ಪೋಸ್ಟರ್ ಸಹಿತ ಡೆವಿಲ್ ಸಿನಿಮಾ ತಂಡ ಹಂಚ್ಕೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ. ಇದೆಲ್ಲ ಆದ ನಂತರ ನಿಮಗೂ ಗೊತ್ತಿರುವಂತ ವಿಚಾರ, ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ. ಅದೆಲ್ಲ ಆದ ನಂತರ ಅವ್ರಿಗೆ ಬೆನ್ನು ಹೋಗಿರುತ್ತೆ, ಆಪರೇಷನ್ ಮಾಡಿಸ್ಬೇಕು, ಇನ್ನೊಂದು ಮಗ್ದೊಂದು ಅಂತ ಎಲ್ಲ ಇರುತ್ತೆ. ಈಗ ದರ್ಶನ್ ಅವ್ರಿಗೆ ಸರ್ಜರಿ ಮಾಡಿಸ್ಲೇಬೇಕಾದಂತ ಅನಿವಾರ್ಯತೆ ಬಂದು ನಿಂತಿದೆ. ಐ ಥಿಂಕ್ ಮುಂದಿನ ತಿಂಗಳ ಒಳಗಡೆ ದರ್ಶನ್ ಅವ್ರಿಗೆ ಸರ್ಜರಿ ಮಾಡ್ತಾರೆ. ಹಾಗಾದ್ರೆ ದರ್ಶನ್ ಅವರು ಸರ್ಜರಿ ಮಾಡಿದ ನಂತರ ಎಷ್ಟು ತಿಂಗಳು ರೆಸ್ಟ್ ಅಲ್ಲಿ ಇರ್ಬೋದು ಅಂತ ನೀವು ನನ್ನ ಕೇಳಿದ್ರೆ, ಹಬ್ಬ ಅಂದ್ರೆ 1.5 ತಿಂಗಳಿಂದ 2.5 ತಿಂಗಳು ನನ್ನ ಪ್ರಕಾರ ರೆಸ್ಟ್ ಅಲ್ಲಿ ಇರ್ಬೋದು. ಇದು ಪಕ್ಕಾ ಮಾಹಿತಿ ಅಂತ ನಾನು ಹೇಳಕ್ ಹೋಗೋದಿಲ್ಲ. ನನ್ನ ಪ್ರಕಾರ ಅಷ್ಟು ದಿನ ರೆಸ್ಟ್ ಅಲ್ಲಿ ಇರ್ಬೋದು. ಅದೆಲ್ಲ ಆದ ನಂತರ ಅವರು ಸಿನಿಮಾ ತಂಡಕ್ಕೆ ಚಿತ್ರೀಕರಣಕ್ಕೆ ಭಾಗಿ ಆಗ್ಬೋದು. ಆದ್ರೆ ಕೆಲವೊಂದಿಷ್ಟು ಜನಕ್ಕೆ ಪ್ರಶ್ನೆ ಏನು ಉಟ್ಕೊಳ್ತಾ ಇದೆ ಅಂದ್ರೆ, ಡೆವಿಲ್ ಸಿನಿಮಾ ಚಿತ್ರೀಕರಣ ಎಷ್ಟು ಭಾಗ ಕಂಪ್ಲೀಟ್ ಆಗಿದೆ ಅಂತ ಕೆಲವೊಂದಿಷ್ಟು ಜನ ನೀವು ನನ್ನನ್ನ ಕೇಳಿದರೆ, ಬಹುತೇಕ ನನ್ನ ರಿಸರ್ಚ್ ಮಾಡಿದಂಗೆ ಕೆಲವೊಂದಿಷ್ಟು ವೆಬ್ಸೈಟ್ ಗಳು ಹೇಳಿರೋ ಮಾಹಿತಿ ಪ್ರಕಾರ, ವಿನಯ್ ಗೌಡ ಅವ್ರು ಹೇಳಿರುವಂತ ಒಂದು ಮಾಹಿತಿ ಪ್ರಕಾರ, ಅದೊಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇರುವಂತದ್ದನ್ನ ನಾನು ಗಮನಿಸಿದ್ದೀನಿ. 40ರಿಂದ 50 ಭಾಗದಷ್ಟು 60 ಭಾಗನೂ ಕಂಪ್ಲೀಟ್ ಆಗಿದೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಚಿತ್ರೀಕರಣವನ್ನ ಕಂಪ್ಲೀಟ್ ಮಾಡಿದೆ ಅಂತ ಚಿತ್ರತಂಡ. ದರ್ಶನ್ ಅವ್ರಿಗೆ ಹೆಲ್ತ್ ಕಂಡೀಷನ್, ಬೆನ್ನೋವು ಎಲ್ಲ ಕಮ್ಮಿ ಆದ ನಂತರ ಅವರು ಚಿತ್ರೀಕರಣಕ್ಕೆ ಭಾಗಿಯಾಗ್ತಾರೆ. ಆದ್ರೆ ಕೆಲವೊಂದಿಷ್ಟು ಜನ ಈಗ ಪ್ರಶ್ನೆಯನ್ನ ನೀವು ನನ್ನನ್ನ ಕೇಳಬಹುದು, ದರ್ಶನ್ ಅವರು ಇಲ್ದರೆ ಸಿನಿಮಾ ತಂಡ ಏನಾದ್ರು ಚಿತ್ರೀಕರಣವನ್ನ ಸ್ಟಾರ್ಟ್ ಮಾಡಬಹುದು ಅಂತ ನೀವು ನನ್ನ ಕೇಳೋದಾದ್ರೆ, ಚಿತ್ರೀಕರಣವನ್ನ ಶುರು ಮಾಡಿದ್ರು ಮಾಡಬಹುದು. ಹಂಗೆ ಅಂತ ನೀವು ನನ್ನ ಕೇಳೋದಾದ್ರೆ, ದರ್ಶನ್ ಅವರು ಇಲ್ಲದಂತ ಒಂದು ಪಾರ್ಟ್ಗಳನ್ನ, ಅವರು ಸನ್ನಿವೇಶ ಇಲ್ಲದಂತ ಜಾಗದಲ್ಲಿ ಅವರ ಉಪಸ್ಥಿತಿ ಇಲ್ಲದಂತ ಒಂದಿಷ್ಟು ಭಾಗಗಳಿರುತ್ತಲ್ಲ, ಆ ಭಾಗಗಳನ್ನ ಚಿತ್ರೀಕರಣ ಮಾಡ್ಕೋಬಹುದು ಚಿತ್ರತಂಡ ಅಂತ ನಾನು ಭಾವಿಸ್ತೀನಿ. ಅದೆಲ್ಲ ಆದ ನಂತರ ದರ್ಶನ್ ಅವ್ರಿಗೆ ಇನ್ನೊಂದು ಅಡೆತಡೆ ಏನು ಉಂಟಾಗುತ್ತೆ ಅಂತ ನೀವು ನನ್ನ ಕೇಳೋದಾದ್ರೆ, ಏನು ಇಲ್ಲ, ಅವ್ರು ಹಿಂದೆ ಈ ಸಿನಿಮಾಗೆ ಚಿತ್ರೀಕರಣ ವೇಳೆ ಈ ಹಿಂದೆ 40% ಹಿಂಗೆ ಚಿತ್ರೀಕರಣವಾಗಿತ್ತು. ಆ ಟೈಮ್ನಲ್ಲಿ ಹಿಂಗೆ ಬಾಡಿಯನ್ನ ಬಿಲ್ಡ್ ಮಾಡಿದ್ರು, ಯಾವ ಶೇಪ್ ನಲ್ಲಿ ಇತ್ತು, ಯಾವ ರೇಂಜ್ ನಲ್ಲಿ ಅವ್ರ ಬಾಡಿ ಇತ್ತು, ಆ ರೇಂಜ್ ನಲ್ಲಿ ಅವ್ರು ಪಳಗಿಸ್ಕೊಬೇಕಾಗುತ್ತೆ. ಅದೆಲ್ಲ ಪಳಗಿಸೋ ಅಷ್ಟು 1.5 ತಿಂಗಳು 2 ತಿಂಗಳು ಕಮ್ಮಿ ಆದ್ರೂ ನನ್ನ ಪ್ರಕಾರ ಅಷ್ಟು ಬೇಕಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದೆಲ್ಲ ಆದ ನಂತರ ದರ್ಶನ್ ಅವರು ಚಿತ್ರೀಕರಣಕ್ಕೆ ಬರ್ತಾರೆ. ಕಮ್ಮಿ ಆದ್ರೆ 3.5 ತಿಂಗಳಿಂದ 4.5 ತಿಂಗಳಿಗೆ ದರ್ಶನ್ ಅವರು ನನ್ನ ಪ್ರಕಾರ, ಅಕಸ್ಮಾತ್ ಸರ್ಜರಿ ಆದ್ರೆ 3.5 ತಿಂಗಳಿಂದ ಹಿಡಿದು 4.5 ತಿಂಗಳವರೆಗೆ ಚಿತ್ರೀಕರಣಕ್ಕೆ ನನ್ನ ಪ್ರಕಾರ ಇನ್ನೂ ಬರಕ್ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ದರ್ಶನ್ ಅವರ ಬರ್ತಡೇ ಇದೆಯಲ್ಲ, ಆ ಟೈಮ್ ನಲ್ಲಿ ಡೆವಿಲ್ ಚಿತ್ರತಂಡ ಏನಾದ್ರು ಟೀಸರ್ ಟ್ರೈಲರ್ ತರ ಏನಾದ್ರು ಬಿಡುತ್ತಾ ಅಂತ ನೀವು ನನ್ನ ಕೇಳೋದಾದ್ರೆ, ಟ್ರೈಲರ್ ಎಲ್ಲ ಬಿಡಕ್ ಹೋಗೋದಿಲ್ಲ. ಅದೇ ಕಾರಣಕ್ಕೂ ಬಿಡಕ್ ಆಗೋದು ಇಲ್ಲ. ಟೀಸರ್ ತರ ಸಣ್ಣ ಗ್ಲಿಮ್ಸ್ ತರನ ಅಟ್ಲೀಸ್ಟ್ ಒಂದು ಪೋಸ್ಟರ್ ಅವರು ಹಂಚ್ಕೊಂಡೇ ಹಚ್ಕೊಂತಾರೆ. ಅದ್ರ ಬಗ್ಗೆ ಯಾವ್ದೇ ರೀತಿಯ ಸಂಶಯ ಬೇಡ. ನಾನು ಈ ಹಿಂದೆ ಒಂದು ವಿಡಿಯೋನ ಮಾಡಿಬಿಡ್ಸಿದೆ, ತಿಳಿಸಿದೆ 1.5 ವರ್ಷ ಆಗ್ಬೋದು ಅಂತ ನಾನು ಮಾಡಿ ತಿಳಿಸಿದೆ. ಬಟ್ ಈ ಸಿನಿಮಾ ಹೋಗ್ತಾ ಇರುವಂತ ದರ್ಶನ್ ಅವರು ಹೊರಗಡೆ ಕಾಣಿಸ್ಕೊಂತಾ ಇರುವಂತ ರೇಂಜ್ ನೋಡಿ ನನ್ನ ಪ್ರಕಾರ ಡಿಸೆಂಬರ್ ಅಥವಾ ಜನವರಿ ಟೈಮ್ ನಲ್ಲಿ ರಿಲೀಸ್ ಆಗ್ಬೋದು. ಪೋಸ್ಟ್ ಪ್ರೊಡಕ್ಷನ್ ಕೆಲಸ, ಚಿತ್ರೀಕರಣ ಎಲ್ಲ ಆಗಿ 1 ವರ್ಷ ಈ ಸರಿ ಡಿಸೆಂಬರ್ ಅಥವಾ ಜನವರಿ ಒಳಗಡೆ ಬರ್ಬೋದು ಅಂತ ನಾನು ಭಾವಿಸ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರ್ತಿಸಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನವೀನ.